ತ್ರಿಭುಜಗಳ ಸರ್ವಸಮತೆ ಮತ್ತು ಬಾ ಸಿದ್ಧಾಂತ. ನಾವು ಆಲ್ಜಿಬ್ರಾದಲ್ಲಿ ಅಥವಾ ಬೀಜಗಣಿತದಲ್ಲಿ ಯಾವುದಾದರೂ ಎರಡು ಚರಾಕ್ಷರಗಳನ್ನ ಸಮ ಅಂತ ಹೇಳಿದ್ರೆ ಅದರ ಅರ್ಥ ಬಂದು ಆ ಎರಡು ಚರಾಕ್ಷರದ ಮೌಲ್ಯ ಒಂದೇ ಆಗಿದೆ ಅಂತ. ಆದ್ರೆ ನಾವಿಲ್ಲಿ ಆಕಾರಗಳ ಬಗ್ಗೆ ಮಾತಾಡ್ತಾ ಇರ್ತೇವೆ. ಎರಡು ಆಕಾರಗಳು ಸರ್ವಸಮವಾಗಿದೆ ಅಂತ ಹೇಳಿದ್ರೆ ಅದರ ಅರ್ಥ ಏನಾಗುತ್ತೆ ಅಂದ್ರೆ ಆ ಎರಡು ಆಕಾರಗಳು ಒಂದೇ ಗಾತ್ರದಲ್ಲಿರುತ್ತೆ ಮತ್ತು ಒಂದೇ ಆಕಾರದಲ್ಲಿರುತ್ತೆ ಅಂತ. ಅಂದ್ರೆ ಸೇಮ್ ಸೈಜ್ ಮತ್ತು ಸೇಮ್ ಶೇಪ್ ಅನ್ನ ಒಳಗೊಂಡಿರುತ್ತೆ ಅಂತ ಅರ್ಥ. ಉದಾಹರಣೆಗೆ ನಾವು ಎರಡು ತ್ರಿಭುಜಗಳನ್ನ ಪರಿಗಣಿಸೋಣ ಈ ರೀತಿ. ಈಗ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಸಾಧಿಸಬೇಕಾದ್ರೆ ನಾವು ಯಾವುದಾದ್ರೂ ಒಂದು ತ್ರಿಭುಜವನ್ನ ಈ ರೀತಿ ತಿರುಗಿಸ್ಬೋದು, ರೊಟೇಟ್ ಮಾಡ್ಬೋದು, ಅಥವಾ ಫ್ಲಿಪ್ ಕೂಡ ಮಾಡ್ಬೋದು ಮತ್ತು ಶಿಫ್ಟ್ ಕೂಡ ಮಾಡ್ಬೋದು. ರೊಟೇಟ್ ಮಾಡ್ಬೋದು, ಫ್ಲಿಪ್ ಮಾಡ್ಬೋದು ಮತ್ತು ಶಿಫ್ಟ್ ಕೂಡ ಮಾಡ್ಬೋದು. ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಏನಾಯ್ತು, ಒಂದು ತ್ರಿಭುಜ ಮತ್ತೊಂದು ತ್ರಿಭುಜದ ಮೇಲೆ ಓವರ್ಲ್ಯಾಪ್ ಆಯ್ತು, ಅತಿಕ್ರಮಣ ಮಾಡ್ಕೊಳ್ತು. ಈ ರೀತಿ ಆದಾಗ ಮಾತ್ರ ನಾವು ಈ ಎರಡು ತ್ರಿಭುಜಗಳನ್ನ ಸರ್ವಸಮ ಅಂತ ಕರಿತೇವೆ. ನೆನಪಿನಲ್ಲಿರ್ಲಿ, ನಾವು ಎರಡು ತ್ರಿಭುಜಗಳ ರೇಖಾಖಂಡಗಳ ಅಳತೆಯನ್ನ ವ್ಯತ್ಯಾಸ ಮಾಡಲಿಲ್ಲ ಮತ್ತು ತ್ರಿಭುಜಗಳ ಕೋನಗಳನ್ನು ಕೂಡ ಬದಲಾಯಿಸಲಿಲ್ಲ. ಈ ತ್ರಿಭುಜಕ್ಕೆ ABC ಅಂತ ಕರೆಯೋಣ ಮತ್ತು ಈ ತ್ರಿಭುಜಕ್ಕೆ XYZ ಅಂತ ಕರೆಯೋಣ. ಈಗ ಈ ಎರಡು ತ್ರಿಭುಜಗಳು ಸರ್ವಸಮವಾಗಿದೆ ಅಂತ ಪರಿಗಣಿಸೋಣ. ಅಂದ್ರೆ ತ್ರಿಭುಜ ABC ತ್ರಿಭುಜ XYZ ಗೆ ಸರ್ವಸಮವಾಗಿದೆ ಅಂತ ಪರಿಗಣಿಸೋಣ. ತ್ರಿಭುಜ ABC ತ್ರಿಭುಜ XYZ ಗೆ ಸರ್ವಸಮವಾಗಿದೆ ಅಂತ ಸಾಂಕೇತಿಕವಾಗಿ ಈ ರೀತಿ ಬರಿತಿದ್ದೇವೆ ನಾವು. ಈ ರೀತಿ ಬರೆಯುವಾಗ ನಾವು ಈ ಅನುರೂಪ ಶೃಂಗಗಳನ್ನ ಸರಿಯಾದ ಕ್ರಮದಲ್ಲಿ ಬರಿಬೇಕಾಗತ್ತೆ. ಇಲ್ಲಿ ನೀವು ಗಮನಿಸಬಹುದು, ಶೃಂಗ A ಬಂದು ಶೃಂಗ X ಗೆ ಸರ್ವಸಮ ಅಂತ ಹೇಳ್ತಾ ಇದ್ದೀವಿ, ಶೃಂಗ B ಬಂದು ಶೃಂಗ Y ಗೆ ಸರ್ವಸಮ ಮತ್ತು ಶೃಂಗ C ಶೃಂಗ Z ಗೆ ಸರ್ವಸಮ ಅಂತ ಹೇಳ್ತಾ ಇದ್ದೇವೆ. ಹಾಗಾಗಿ ಈ ರೀತಿ ಬರೆಯುವಾಗ ಸಾಂಕೇತಿಕವಾಗಿ ನಾವು ಗಮನ ವಹಿಸಿ ಸರಿಯಾದ ಕ್ರಮದಲ್ಲಿ ಬರಿಬೇಕಾಗುತ್ತೆ. ಈ ಎರಡು ತ್ರಿಭುಜಗಳು ಸರ್ವಸಮವಾಗಿರೋದ್ರಿಂದ ಅನುರೂಪ ಬಾಹುಗಳು ಸಮವಾಗಿರುತ್ತೆ ಮತ್ತು ಅನುರೂಪ ಕೋನಗಳು ಕೂಡ ಸಮವಾಗಿರುತ್ತೆ. ಹಾಗಾಗಿ AB ನ ಅಳತೆ XY ನ ಅಳತೆಗೆ ಸಮವಾಗಿರುತ್ತೆ. ಇಲ್ಲಿ ನೋಡಿ, ನಾವು ಸರಿಯಾದ ಕ್ರಮದಲ್ಲಿ ಬರೆದ್ರೆ ನಮಗೆ ಬಾಹುಗಳ ಕ್ರಮ ಇಲ್ಲೇ ಸಿಕ್ಕಿಬಿಡುತ್ತೆ. AB ಬಂದು XY ಗೆ ಸಮವಾಗಿರುತ್ತೆ, BC ಬಂದು YZ ಗೆ ಸಮವಾಗಿರುತ್ತೆ ಮತ್ತು AC ಬಂದು XZ ಗೆ ಸಮವಾಗಿರುತ್ತೆ. ಹಾಗಾಗಿ AB ನ ಅಳತೆ XY ನ ಅಳತೆಗೆ ಸಮ ಅಥವಾ AB ರೇಖಾಖಂಡ XY ರೇಖಾಖಂಡಕ್ಕೆ ಸರ್ವಸಮವಾಗಿದೆ. ಯಾವುದಾದರೂ ಎರಡು ರೇಖಾಖಂಡ ಸರ್ವಸಮವಾಗಿದೆ ಅಂದ್ರೆ ಅದರ ಅರ್ಥ ಬಂದು ಆ ಎರಡು ರೇಖಾಖಂಡಗಳ ಅಳತೆ ಒಂದೇ ಆಗಿದೆ ಅಂತ. ಹಾಗಾಗಿ ಈ ಎರಡು ಹೇಳಿಕೆಗಳು ಒಂದೇ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಅದೇ ರೀತಿ BC ನ ಅಳತೆ YZ ನ ಅಳತೆಗೆ ಸಮವಾಗಿರುತ್ತೆ. ಹಾಗಾಗಿ BC ರೇಖಾಖಂಡ ಬಂದು YZ ರೇಖಾಖಂಡಕ್ಕೆ ಸರ್ವಸಮವಾಗಿರುತ್ತೆ. ಅದೇ ರೀತಿ AC ನ ಅಳತೆ ಬಂದು XZ ನ ಅಳತೆಗೆ ಸಮವಾಗಿರುತ್ತೆ. ಅಂದ್ರೆ AC ರೇಖಾಖಂಡ ಸರ್ವಸಮವಾಗಿರೋದು XZ ರೇಖಾಖಂಡಕ್ಕೆ. ಅಂದ್ರೆ ಅನುರೂಪ ಬಾಹುಗಳು ಒಂದೇ ಅಳತೆಯನ್ನ ಒಳಗೊಂಡಿರುತ್ತೆ ಅಂತ ಹೇಳ್ಬೋದು. ಎರಡು ತ್ರಿಭುಜಗಳು ಸರ್ವಸಮವಾಗಿರೋದ್ರಿಂದ ಅನುರೂಪ ಕೋನಗಳು ಕೂಡ ಒಂದೇ ಅಳತೆಯನ್ನ ಒಳಗೊಂಡಿರುತ್ತೆ. ಅಂದ್ರೆ ಕೋನ BAC ಬಂದು ಕೋನ YXZ ಗೆ ಸಮವಾಗಿರುತ್ತೆ. ಅಂದ್ರೆ ಈ ಎರಡು ಕೋನಗಳು ಸರ್ವಸಮವಾಗಿರುತ್ತೆ ಅಂತ ಅರ್ಥ. ಎರಡು ಕೋನಗಳು ಸರ್ವಸಮವಾಗಿದೆ ಅಂದ್ರೆ ಮತ್ತೆ ಎರಡು ಕೋನಗಳ ಅಳತೆ ಒಂದೇ ಆಗಿರುತ್ತೆ ಅಂತ ಅರ್ಥ. ಅದೇ ರೀತಿ ಕೋನ ABC ಬಂದು ಕೋನ XYZ ಗೆ ಸಮವಾಗಿರುತ್ತೆ. ಅಂದ್ರೆ ಈ ಎರಡು ಕೋನಗಳು ಬಂದು ಅನುರೂಪ ಕೋನಗಳು, ಹಾಗಾಗಿ ಸರ್ವಸಮವಾಗಿರುತ್ತೆ ಅಂತ ಅರ್ಥ. ಈಗ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಅನುರೂಪ ಕೋನಗಳಿಗೆ ಸಮವಾಗಿದೆ. ಹಾಗಾಗಿ ಇನ್ನು ಉಳಿದ ಕೋನ ACB ಬಂದು ಕೋನ XZY ಗೆ ಸಮವಾಗಿರಬೇಕು. ಅಂದ್ರೆ ಈ ಎರಡು ಕೋನಗಳು ಅನುರೂಪ ಕೋನಗಳು ಮತ್ತು ಸರ್ವಸಮವಾಗಿರುತ್ತೆ ಅಂತ ಅರ್ಥ. ಹಾಗಾಗಿ ಎರಡು
ತ್ರಿಭುಜಗಳು ಸರ್ವಸಮವಾಗಿದ್ದರೆ ನಾವು ಒಂದು ತ್ರಿಭುಜದ 6 ಅಂಶವನ್ನು ಮತ್ತೊಂದು ತ್ರಿಭುಜದ 6 ಅಂಶಕ್ಕೆ ಹೋಲಿಕೆಯನ್ನ ಮಾಡಿ ನೋಡ್ತೇವೆ. ಹಾಗಾಗಿ ಪ್ರತಿ ಸತಿ ನಾವು ಯಾವುದಾದ್ರೂ 2 ತ್ರಿಭುಜಗಳು ಸರ್ವಸಮ ಅಂತ ಸಾಧಿಸಬೇಕಾದ್ರೆ ನಾವು ಒಟ್ಟಿಗೆ 12 ಅಂಶಗಳನ್ನ ಪರಿಗಣನೆಗೆ ತಗೊಳ್ಬೇಕಾಗತ್ತೆ. ಈ ಒಂದು ಪ್ರಕ್ರಿಯೆಯನ್ನ ಸುಲಭೀಕರಿಸಲಿಕ್ಕೆ ನಮಗೆ ಸಿದ್ಧಾಂತಗಳು ಅಥವಾ ನಿಬಂಧನೆಗಳನ್ನ ಮಾಡಿಕೊಟ್ಟಿದ್ದಾರೆ. ಸಿದ್ಧಾಂತಗಳು ಏನು ಹೇಳುತ್ತೆ ಅಂದ್ರೆ, ಈ ಸಿದ್ಧಾಂತಗಳಲ್ಲಿ ಕೊಟ್ಟಿರುವ 3 ಅಂಶಗಳನ್ನ ನಾವು 2 ತ್ರಿಭುಜಗಳಲ್ಲಿ ಪರಿಗಣನೆ ಮಾಡಿ ನೋಡಿದ್ರೆ ಸಾಕು. ಇನ್ನು ಉಳಿದ 3 ಅಂಶಗಳು ಸರ್ವಸಮವಾಗಿರುತ್ತೆ ಅಂತ ಸಿದ್ಧಾಂತಗಳು ಹೇಳುತ್ತೆ. ಹಾಗಾಗಿ ಯಾವುದಾದ್ರೂ 2 ತ್ರಿಭುಜಗಳನ್ನ ಸರ್ವಸಮ ಅಂತ ತೋರಿಸ್ಬೇಕಾದ್ರೆ ನಾವು ಬಾ 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 ಸಿದ್ಧಾಂತವನ್ನ ಬಳಸ್ಕೊಂಡು ತೋರಿಸ್ಬೋದು. ಬಾ 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 ಸಿದ್ಧಾಂತ ಏನ್ ಹೇಳುತ್ತಪ್ಪ ಅಂದ್ರೆ, ಬಾಹು ಬಾಹು ಸಿದ್ಧಾಂತ, ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ ಅನುರೂಪ ಬಾಹುಗಳಿಗೆ ಈ ರೀತಿ ಸಮನಾಗಿದ್ದರೆ, ಇಲ್ಲಿ AB XY ಗೆ ಸಮವಾಗಿತ್ತು, BC YZ ಗೆ ಸಮವಾಗಿದೆ ಮತ್ತು AC XZ ಗೆ ಸಮವಾಗಿದೆ. ಈ ರೀತಿ 3 ಬಾಹುಗಳು ಸಮನಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮ ಅಂತ ನಾವು ನೇರವಾಗಿ ಹೇಳ್ಬೋದು. ಕೋನಗಳನ್ನ ಪರಿಗಣನೆಗೆ ತಗೊಳ್ಳೋದೇ ಬೇಡ. ಯಾಕೆ ಅಂದ್ರೆ ಈ 2 ತ್ರಿಭುಜಗಳು ಬಾ 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 ಸಿದ್ಧಾಂತದಿಂದ ಸರ್ವಸಮ ಆಗಿರೋದ್ರಿಂದ ಮತ್ತು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮವಾಗಿರೋದ್ರಿಂದ ಕೋನಗಳು ತಂತಾನೆ ಸಮವಾಗಿರುತ್ತೆ. ಅಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಈಕ್ವಲ್ ಆಗಿರೋದ್ರಿಂದ ಕೋನಗಳ ಅಳತೆ ಕೂಡ ಒಂದೇ ಆಗಿರುತ್ತೆ. ಹಾಗಾಗಿ ಸಿದ್ಧಾಂತಗಳ ಸಹಾಯದಿಂದ ಬರೀ 3 ಅಂಶವನ್ನ ಪರಿಗಣನೆಗೆ ತಗೊಂಡು ನಾವು 2 ತ್ರಿಭುಜಗಳು ಸರ್ವಸಮ ಅಂತ ಸಾಧಿಸೋದು ತುಂಬಾ ಸುಲಭ ಆಗುತ್ತೆ.